ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಬನ್ನಿ ಇವತ್ತು ನಿಮಗೆ ಒಂದು ಸೂಪರ್ ಆಗಿರೋ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಇತ್ತೀಚೆಗೆ ತುಂಬಾ ಟ್ರೆಂಡ್ ಆಗ್ತಿರೋ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ರಿವ್ಯೂನ ಕೊಡ್ತಾ ಇದ್ದೀನಿ. ಓಕೆನಾ? ಇದು ಯಾವುದೇ ಪ್ರಮೋಷನ್ದಲ್ಲ, ನಿಮಗೆಲ್ಲ ಆನೆಸ್ಟಾಗಿ ಅದ್ರ ಬಗ್ಗೆ ವಿಡಿಯೋನ ಮಾಡಿ ರಿವ್ಯೂನ ಕೊಡ್ತಾ ಇದ್ದೀನಿ ನಾನು. ನಿಕೋನಿ ಟ್ಯಾನ್ ವ್ಯಾನಿಷ್ ರಿಮೂವರ್. ಓಕೆನಾ? ಇದನ್ನು ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಸೆಲೆಬ್ರಿಟೀಸು, ಕಂಟೆಂಟ್ ಕ್ರಿಯೇಟರ್ಸು ಇವರೆಲ್ಲ ತುಂಬಾ ರಿವ್ಯೂನ ಕೊಟ್ಟಿದ್ದಾರೆ. ಆನೆಸ್ಟಾಗಿ ವಿತಿನ್ 20 ಮಿನಿಟ್ಸಲ್ಲಿ ನಿಮ್ದು ಏನೇ ಟ್ಯಾನ್ ಇರ್ಬೋದು, ಪಿಗ್ಮೆಂಟೇಷನ್ ಇರ್ಬೋದು, ರಿಮೂವ್ ಆಗುತ್ತೆ ಅಂತ ಹೇಳಿದ್ದಾರೆ. ಇದನ್ನು ವೀಕ್ಲಿ 2 ಟೈಮ್ಸ್ ಯೂಸ್ ಮಾಡಬೇಕು ಅಂತ. ಸೊ ನಾನು ಒಂದ್ಸಲ ತರಿಸೋಣ, ಟ್ರೈ ಮಾಡೋಣ, ನಿಮ್ಮ ಜೊತೆ ಆನೆಸ್ಟ್ ರಿವ್ಯೂ ಕೊಡೋಣ ಅಂತ ತರಿಸಿದ್ದೀನಿ. ಓಕೆನಾ? ಇದ್ರ ಪ್ರೈಸ್ ಬಂದು 1200 ರುಪೀಸ್ ಆಗುತ್ತೆ. ನಿಮಗೆ ಒಂದು ಇದನ್ನು ಕೊಟ್ಟಿದ್ದಾರೆ. ಇದು ಬಂದು ಲೋಷನ್ನು, ಒಂದು ಲೋಷನ್ ಕೊಟ್ಟಿದ್ದಾರೆ, ಒಂದು ಪೌಡರ್ ಮತ್ತು ಒಂದು ಪೋಸ್ಟ್ ಪಾಲಿಶ್ ಕ್ರೀಮ್. ಅಂದರೆ ಇದೆರಡನ್ನು ಯೂಸ್ ಮಾಡಿದ ಮೇಲೆ ಹಚ್ಚುವಂಥ ಒಂದು ಕ್ರೀಮ್ನ ಕೊಟ್ಟಿದ್ದಾರೆ. ಸೊ ಬನ್ನಿ ಇದು ಯಾವ ಥರ ವರ್ಕ್ ಆಗುತ್ತೆ. ಇದು ಆನೆಸ್ಟಾಗಿ ನಿಜವಾಗ್ಲೂ ಪಿಗ್ಮೆಂಟೇಷನ್ನ ಕಮ್ಮಿ ಮಾಡುತ್ತಾ, ನಿಮ್ಮ ಡಾರ್ಕ್ ಸರ್ಕಲ್ನ ಕಮ್ಮಿ ಮಾಡುತ್ತಾ, ಟ್ಯಾನ್ನ ರಿಮೂವ್ ಮಾಡುತ್ತಾ, ಅಥವಾ ಇದು ವಿಡಿಯೋಗೆ ಮಾತ್ರ ಸೀಮಿತವಾಗಿದೆಯಾ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಕೊನೆಯವರೆಗೂ ನನ್ನ ಜೊತೆ ಇದ್ದು ವಿಡಿಯೋನ ನೋಡಬೇಕು. ಓಕೆನಾ? ಬನ್ನಿ ಇವಾಗ ನಾನು ನಿಮ್ಮ ಜೊತೆ ಬಾಕ್ಸ್ನ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ, ಮತ್ತು ಇದನ್ನು ಯಾವ ಥರ ಅಪ್ಲೈ ಮಾಡೋದು, ಇದರಿಂದ ಏನು ರಿಸಲ್ಟ್ ಬರುತ್ತೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಪ್ರಾಡಕ್ಟ್ನ ತರಿಸಿದ್ದೀನಿ, ನಿನ್ನೆ ಅಷ್ಟೇ ಬಂದಿದೆ. ನಾನು ಇನ್ನೂ ಓಪನ್ನು ಕೂಡ ಮಾಡಿಲ್ಲ, ನಿಮ್ಮ ಎದುರಿಗೇ ಓಪನ್ ಮಾಡ್ತಾ ಇದ್ದೀನಿ. ಇದು ಯಾವ ಥರ ವರ್ಕ್ ಆಗುತ್ತೆ, ಇದು ಫೇಕಾ ರಿಯಲ್ ಅನ್ನೋದನ್ನು ನಾನು ನಿಮ್ಮ ಜೊತೆ ಆನೆಸ್ಟಾಗಿ ರಿವ್ಯೂನ ಕೊಡ್ತೀನಿ. ತುಂಬಾ ವೈರಲ್ ಆಗ್ತಾ ಇದೆ. ನಾನು 1 ಮಂತಿಂದ ನೋಡ್ತಾ ಇದ್ದೆ. ತುಂಬಾ ಕ್ರಿಯೇಟರ್ಸ್ ಎಲ್ಲ, ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಇದನ್ನು ಇದು ಮಾಡ್ತಾಯಿದ್ರು. ಸೊ ಅದಕ್ಕೆ ಆನೆಸ್ಟಾಗಿ ರಿವ್ಯೂ ಸಿಕ್ಕಿದ್ರೆ ನಿಮಗೂ ಯೂಸ್ ಆಗುತ್ತಲ್ವಾ ಅಂತ ನಾನು ಇದನ್ನು ತರಿಸಿದ್ದೀನಿ. ಸೊ ನನಗೆ ಇದನ್ನು ಯಾವ ಥರ ಯೂಸ್ ಮಾಡೋದು ಅನ್ನೋದು ಗೊತ್ತಿಲ್ಲ, ಇಲ್ಲೇ ಕೊಟ್ಟಿರ್ತಾರೆ, ಅದನ್ನು ನೋಡಿಕೊಂಡು ಯೂಸ್ ಮಾಡೋಣ. ಈ ಕಂಪ್ನಿ ನೇಮ್ ಬಂದು ಗ್ಲುಟೋಕೋಜ್. ಫಸ್ಟು ಒಂದು ಬೌಲ್ನ ಕೊಟ್ಟಿದ್ದಾರೆ, ಆಮೇಲೆ ಒಂದು ಸ್ಪೂನ ಕೊಟ್ಟಿದ್ದಾರೆ. ಮೇ ಬಿ ಇದು ಮಿಕ್ಸ್ ಮಾಡೋದಕ್ಕಿರ್ಬೋದು. 2 ಮೆಜರ್ಮೆಂಟ್ ಇದೆ, 2 ಸೈಡ್ಸು ಕೂಡ ಇದೆ ಇದು. ಆಮೇಲೆ ಇದೊಂದು ಯಾವ ಥರ ಯೂಸ್ ಮಾಡೋದು ನೋಡೋಣ. ಫಸ್ಟು ಅವ್ರಿಗೆ ಕೊಟ್ಟಿದ್ದಾರೆ ಇಲ್ಲಿ ಡೀಟೇಲ್ ಯಾವ ಥರ ಯೂಸ್ ಮಾಡಬೇಕು ಅಂತ. ಇದು ಲೋಷನ್ನು ಓಪನ್ ಮಾಡೋಣ. ನೋಡಿ, ನಾನು ನಿಮ್ಮ ಎದುರಿಗೇನೆ ಓಪನ್ ಮಾಡ್ತಾ ಇದ್ದೀನಿ. ಇದು ಒಂದು ಪೌಡರ್. ಇದು ಇಲ್ಲಿ ಅವರು ಮೆಜರ್ಮೆಂಟ್ ಕಪ್ನ ಸಹ ಕೊಟ್ಟಿದ್ದಾರೆ. ಬನ್ನಿ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ. ಮೆಜರ್ಮೆಂಟ್ ಕಪ್ಪಲ್ಲಿ ಲೋಷನ್ನ ತೊಗೋತಾ ಇದ್ದೀನಿ, 1 ಕಪ್ಪಷ್ಟು. ನೋಡಿ, ಇದನ್ನು ಅವರೇ ಕೊಟ್ಟಿರೋ ಅಂಥ ಬೌಲಿಗೆ ಹಾಕೋತಾ ಇದ್ದೀನಿ. ಮುಂಚೆ ಒಂದು ಸಲ ವಾಶ್ ಮಾಡ್ಕೊಳ್ಳಿ ಬೌಲ್ನೆಲ್ಲ. ಮತ್ತು ಇದೇ ಸೈಡಲ್ಲಿ ಚಿಕ್ಕ ಮೆಜರ್ಮೆಂಟ್ನ ಕೊಟ್ಟಿದ್ದಾರೆ. ನೋಡಿ, ಕರೆಕ್ಟಾಗಿ 1 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಇದೇ ಬ್ರಷಲ್ಲಿ ನೋಡಿ, ವೈಟ್ ಕಲರ್ ಇದೆ, ಇದನ್ನು ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಬೇಕು. 2 ಮಿನಿಟ್ಸ್ ಮಿಕ್ಸ್ ಮಾಡಿದರೆ ಇದು ಪಿಂಕ್ ಕಲರ್ ಆಗುತ್ತೆ. ನೋಡಿ, ಇವಾಗ ಇದು ಪಿಂಕ್ ಕಲರ್ ಆಗಿದೆ, ನಿಮಗೆ ಕಾಣಿಸ್ತಾ ಇದೆಯಾ? ಇದು ಪಿಂಕ್ ಕಲರ್ ಆಗಿದೆ. ಈಗ ಅವರು 2 ನಿಮಿಷ ಮಿಕ್ಸ್ ಮಾಡೋಕ್ಕೆ ಹೇಳಿದರೆ ನಾನು 2 ನಿಮಿಷ ಮಿಕ್ಸ್ ಮಾಡ್ತೀನಿ. ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಯಾವುದೇ ಹೊಸದಾಗಿ ಕ್ರೀಮ್ನ ಅಥವಾ ಏನೇ ಯೂಸ್ ಮಾಡೋದಿದ್ರು ಫಸ್ಟ್ ನಿಮ್ಮ ಕೈ ಮೇಲೆ ಎಕ್ಸ್ಪೆರಿಮೆಂಟ್ನ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ಇದನ್ನು ಚೆನ್ನಾಗಿ ತಿಕ್ಕಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಅದಕ್ಕೆ ದಪ್ಪ ಇತ್ತಾ ಇದ್ದೀನಿ.
ನೋಡಿ ಇವಾಗ ನಾನು ಇಲ್ಲಿ ನನ್ನ ಲೆಫ್ಟ್ ಸೈಡಲ್ಲಿ ಇದನ್ನು ಅಪ್ಲೈ ಮಾಡಿದ್ದೀನಿ. ಇದನ್ನು ಅಪ್ಲೈ ಮಾಡಿದ ಮೇಲೆ 20 ಮಿನಿಟ್ಸ್ ಬಿಡಬೇಕಂತೆ. 20 ಮಿನಿಟ್ಸ್ ಆದಮೇಲೆ ಇವಾಗ ಇದು ಪಿಂಕ್ ಕಲರ್ ಇದೆ, ನಿಮಗೆ ವೈಟ್ ಥರ ಕಾಣಿಸ್ತಾ ಇದೆ, ಯಾಕೆಂದರೆ ಇದಕ್ಕೆ ಕಲರ್ ಇದೆ ಓಕೆನಾ. ಇದು ವೈಟ್ ಕಲರ್ ಬರೋವರೆಗೂ ನಾನು ವಾಶ್ ಮಾಡೋಂಗಿಲ್ಲ. ವೈಟ್ ಕಲರ್ ಆದಮೇಲೆ ಇದನ್ನು ನಾನು ವಾಶ್ ಮಾಡಬೇಕು, ಅಂದರೆ 20 ಮಿನಿಟ್ಸ್ ಆಗಬೇಕು. 20 ಮಿನಿಟ್ಸ್ ಆದಮೇಲೆ ಇದನ್ನು ನಾನು ವಾಶ್ ಮಾಡಬೇಕು. ಬನ್ನಿ 20 ಮಿನಿಟ್ಸ್ ಆದಮೇಲೆ ಏನು ರಿಸಲ್ಟ್ ಬರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಆನೆಸ್ಟಾಗಿ ತೋರಿಸ್ತೀನಿ. ಸೊ ಈ ಪ್ರಾಡಕ್ಟನ್ನ ಆಮೇಲೆ ಯೂಸ್ ಮಾಡಬೇಕು ಇದರ ಮೇಲೆ ಓಕೆನಾ. ಇದು ಒಂದು ಕ್ರೀಮ್, ಇದು ಪೋಸ್ಟ್ ಪಾಲಿಶ್ ಕ್ರೀಮು. ಪ್ರೀ ವಾಶು ಅಥವಾ ಪೋಸ್ಟ್ ವಾಶ್ ಎರಡಕ್ಕೂ ಯೂಸ್ ಮಾಡ್ಬೋದು. ಅದೇ ಇದು ವೈಟ್ ಕಲರ್ ಆದಮೇಲೆ ಇದನ್ನು ವೈಟ್ ಕಲರ್ ಆದಮೇಲೆ ನೀರಲ್ಲಿ ವಾಶ್ ಮಾಡಿ ಆಮೇಲೆ ಈ ಕ್ರೀಮ್ನ ಅಪ್ಲೈ ಮಾಡಬೇಕಲ್ಲಿ. ಸೊ ಬನ್ನಿ ಆಮೇಲೆ ರಿಸಲ್ಟ್ ಏನು ಬರುತ್ತೆ ಅಂತ ತೋರಿಸ್ತೀನಿ ಓಕೆನಾ. ಎಕ್ಸೈಟ್ಮೆಂಟ್ ಆಗಿದ್ದೀರಲ್ವ, ನಾನು ಕೂಡ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಹಾಗೆ ರಿಸಲ್ಟ್ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಲಾಸ್ಟ್ ವೀಡಿಯೋಗಳನ್ನೂ ಕೂಡ ನೋಡಿ, ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ರೆಕಮೆಂಡ್ ಮಾಡಿ ಓಕೆನಾ. ಇದೇ ಥರ ಹೊಸ ವೀಡಿಯೋನ ನಿಮ್ಮ ಜೊತೆ ತೊಗೊಬರ್ತಾ ಇರ್ತೀನಿ. ಬನ್ನಿ ಇವಾಗ ಇದು 20 ಮಿನಿಟ್ಸ್ ಆದಮೇಲೆ ಏನು ರಿಸಲ್ಟ್ ಬರುತ್ತೆ ಅಂತ ತೋರಿಸ್ತೀನಿ. ನನಗೆ ಸ್ವಲ್ಪ ಇಚಿಂಗ್ ಆಗ್ತಾ ಇದೆ ಕೈ, ಅದಕ್ಕೆ ಫೇಸ್ಗೆ ಫಸ್ಟು ಅಪ್ಲೈ ಮಾಡಬಾರ್ದು, ಫಸ್ಟು ನಮ್ಮ ಕೈಗೇ ಅಪ್ಲೈ ಮಾಡಿ ನೋಡಬೇಕು. ಸ್ವಲ್ಪ ಇಚಿಂಗ್ ಆಗ್ತಾ ಇದೆ ನನಗೆ ಇಲ್ಲಿ, ನೋಡೋಣ ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ತೀನಿ. ಜಾಸ್ತಿ ಇಚಿಂಗ್ ಆದರೆ ಐ ವಿಲ್ ಗೆಟ್ ವಾಶ್. ನೀವು ಯಾವುದೇ ಪ್ರಾಡಕ್ಟ್ ಆಗಲಿ, ಅದು ಯಾವ ದೊಡ್ಡ ಸೆಲೆಬ್ರಿಟಿ ಆಗಲಿ, ದೊಡ್ಡ ಇನ್ಫ್ಲುಯೆನ್ಸರ್ ಯಾರೇ ಅದನ್ನು ರಿವ್ಯೂ ಕೊಟ್ಟಿದ್ರೂ ಕೂಡ ನೀವು ಅದನ್ನು ಫಸ್ಟು ಕೈಗೆ ಹಚ್ಚಿನೇ ಯೂಸ್ ಮಾಡಿ. ಅದು 10 ರೂಪಾಯಿಂದಾರ ಆಗಿರ್ಬೋದು ಅಥವಾ 50,000 ಆಗಿರ್ಬೋದು. ಫಸ್ಟು ನಿಮ್ಮ ಕೈಗೆ ಅಪ್ಲೈ ಮಾಡಿ, ಅದನ್ನು ನೋಡಿ ಯಾವ ಥರ ಬರುತ್ತೆ ಅನ್ನೋದನ್ನು ಡೈರೆಕ್ಟ್ ಫೇಸಿಗೆ ಹಾಕಬೇಡಿ, ಏಕೆಂದರೆ ಓಕೆ 20 ಮಿನಿಟ್ಸ್ ಆಯಿತು. ನೀವು ನೋಡ್ತಾ ಇದ್ದೀರಾ ಕಲರ್ ಚೇಂಜ್ ಆಗಿದೆ, ವೈಟ್ ಬಂದಿದೆ ನೋಡಿ, ವೈಟ್ ಕಲರ್ ಬಂದಿದೆ ಓಕೆನಾ. ಇವಾಗ ಇದನ್ನು ವಾಶ್ ಮಾಡ್ತಾ ಇದ್ದೀನಿ ನಿಮ್ಮ ಎದುರುಗಡೆನೆ. ನಾನು ಮುಂಚೆನೇ ನನ್ನ ಸ್ಕಿನ್ನ ನಿಮ್ಮ ಜೊತೆ ತೋರಿಸಿದ್ದೀನಿ, ನೋಡ್ಬೋದು. ಎರಡು ಕೈ ಒಂದೇ ಥರ ಇರೋದು. ನಾನು ನೋಡಿ ಈ ಕಡೆ ಫೋಟೋ ಹಾಕಿರ್ತೀನಿ ನೋಡಿ ವಿತ್. ಇವಾಗ ವಾಶ್ ಮಾಡೋಣ ನೋಡಿ, ಇವಾಗ ವಾಶ್ ಮಾಡ್ತಾ ಇದ್ದೀನಿ. ಓ ಸೂಪರ್. ಇಲ್ಲೂ ಕೂಡ ಹಚ್ಚಿದ್ದೆ ನಾನು, ಯಾಕೆ ಅಂತ ಹೇಳ್ತೀನಿ. ನೋಡಿ ಮೇಲೆ ಈ ಪಾಲಿಶ್, ಈ ಕ್ರೀಮ್ನ ಅಪ್ಲೈ ಮಾಡಬೇಕಂತೆ. ರಿಸಲ್ಟ್ ಗೊತ್ತಾಗ್ತಾ ಇದೆಯಾ? ಒಂದು ನಿಮಿಷ ನಿಮಗೆ ನೀಟಾಗಿ ತೋರಿಸ್ತೀನಿ ನೋಡಿ. ನೋಡಿ ಕೈನ ನೋಡಿ ಇವಾಗ ಫಿಲ್ಟರ್ನ ತೆಗೆದಿದ್ದೀನಿ ನಾನು ಯಾವುದೇ ಫಿಲ್ಟರ್ನ ಹಾಕಿಲ್ಲ ಫೋನಲ್ಲಿ. ಇವಾಗ ನೀವು ನೀಟಾಗಿ ನೋಡಿದರೆ ನಿಮಗೆ ಕಾಣಿಸುತ್ತೆ. ನಾನು ಹತ್ರದಿಂದ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ನಾನು ಇಲ್ಲಿ ಮತ್ತು ಇಲ್ಲಿ ಹಚ್ಚಿದ್ದೀನಿ, ಇಲ್ಲಿ ಹಚ್ಚಿಲ್ಲ. ಇಲ್ಲಿ ಕಪ್ಪಾಗೇನೇ ಇದೆ, ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಮತ್ತು ಆನೆಸ್ಟ್ ಇದೆ ಅಲ್ವಾ, ಮೇ ಬಿ ಇದು 1 ಟೈಮ್ಸಿಗೆ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು ನನಗೆ. ಅಂದರೆ 1 ಟೈಮ್ ಯೂಸ್ ಮಾಡಿದ್ದಕ್ಕೆ ಒಂದು ಆನೆಸ್ಟ್ ರಿವ್ಯೂ ಅಂದರೆ ಅದಕ್ಕೆ ನಾನೇ ನೋಡ್ಕೊತೀನಿ. ಒಂದು ನಿಮಿಷ. ಚಾರ್ಜ್ ಇಲ್ಲ. 10ಗೆ ನಾನು ಇದಕ್ಕೆ 7 ಪಾಯಿಂಟ್ಸ್ನ ಕೊಡ್ತೀನಿ ಓಕೆನಾ. ಕೊಡಬೇಕು ಅಂದರೆ 10ಗೆ 7ನ ಕೊಡ್ತೀನಿ. ನಂದು ಕೈದು ನನಗೆ ಇದು ರೋಮಗಳು ಜಾಸ್ತಿ ಓಕೆನಾ, ಸ್ಕಿನ್ ಏರ್ ಜಾಸ್ತಿ ನನಗೆ. ನನ್ನ ಕೈ ವೈಟ್ ಆಗಿದೆಯೋ ಇಲ್ವೋ
ಆ ಸ್ಕಿನ್ ಏರ್ ಮಾತ್ರ ಫುಲ್ಲು ಕೆಂಚೆ ಕೆಂಚೆ ಥರ ಆಗಿದೆ ಗೊತ್ತಾ, ಫುಲ್ಲು ಕಲರ್. ಅದು ಈ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ. ಇದಕ್ಕೂ ಹಿಂಗೆ ಡಿಫ್ರೆಂಟ್ ಹಿಡಿದ್ರೆ ಕೈ ಕಲರ್ ಚೇಂಜ್ ಆಗಿದೆ, 100% ಚೇಂಜ್ ಆಗಿದೆ, ಇಲ್ಲ ಅಂತ ಹೇಳಲ್ಲ ನಾನು. ನೋಡಿ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಆಗಿದೆ. ಅದಕ್ಕೆ 10ಗೆ 7 ಕೊಡ್ತೀನಿ. 3 ಏನಕ್ಕೆ ತೆಗ್ದಿದ್ದೀನಿ ಅಂದರೆ ಈ ಏರ್ಸ್ ಇದೆಯಲ್ಲ ಇದೆಲ್ಲ ನನಗೆ ಗೋಲ್ಡ್ ಕಲರ್ ಆಗಿದೆ ಅಮ್ಮ. ಆಮೇಲೆ ಇಚ್ಚಿಂಗ್ ಆಗ್ತಾ ಇದೆ ಅಂತ ಹೇಳಿದೆ ಅಲ್ವ ನಾನು ಆಗಲೇ. ಇಚ್ಚಿಂಗ್ ಬಂದು ನನಗೆ ಸ್ಕಿನ್ನಿಗೆ ಆಗಿದ್ದಲ್ಲ, ನಾನು ನೋಡಿಕೊಂಡೇ ಇಲ್ಲ. ನೋಡಿ ಇಲ್ಲಿ ನನಗೆ ಸ್ವಲ್ಪ ಸ್ಕಿನ್ನು ಸ್ಕ್ರ್ಯಾಚ್ ಆಗಿದೆ, ಅಂದರೆ ಸ್ವಲ್ಪ ಗಾಯದ ಥರ ಆಗಿದೆ. ಅದಕ್ಕೋಸ್ಕರ ಅದು ಸ್ವಲ್ಪ ಉರಿ ಬಂದಿದೆ ಅಷ್ಟೇ. ಅದು ಬಿಟ್ಟರೆ ಅದರಿಂದ ಏನು ಸ್ಕಿನ್ನಿಗೆ ಏನೂ ಪ್ರಾಬ್ಲಮ್ ಆಗಿಲ್ಲ ನನಗೆ. ಮತ್ತು ಯೂಸ್ ಮಾಡಿದ್ವಿ ಓಕೆ. 10ಗೆ 7 ಕೊಡ್ತೀನಿ. ಇನ್ನೊಂದು ಸಲ ಯೂಸ್ ಮಾಡಿದಾಗ ನಾನು ನಿನಗಲ್ಲ, ಇನ್ನೊಂದು ಸಲ ಯೂಸ್ ಮಾಡಿದಾಗ ನಾನು ನಿಮಗೆ ಇನ್ನೂ ಒಂದು ಹೇಳ್ತೀನಿ. ನಾನು ನಿಮಗೆ ಇವತ್ತಿಗೆ 10ಗೆ 7ನ ಕೊಡ್ತೀನಿ. ನಾನು ನೋಡಿ ಈ ಪ್ರಾಡಕ್ಟ್ ಬಗ್ಗೆ ನಾನು ಆನೆಸ್ಟ್ ರಿವ್ಯೂನ ನಿಮಗೆ ಇವತ್ತು ಕೊಟ್ಟಿರೋದು. ನಿಕೋನಿ ಟ್ಯಾನ್ ರಿಮೂವ್ ಕ್ರೀಮ್, ಇದು ಟ್ಯಾನ್ ವಾನಿಷ್ ಕ್ರೀಮ್. ಇದನ್ನು ನೀವು ತಗೋಬಹುದಾ? 2 ಮಿನಿಟ್ಸ್ ಕಂದ, 2 ಮಿನಿಟ್ಸ್ ಆಯಿತಾ, ಆಮೇಲೆ ಮಾತಾಡೋಣ. ಶೀಟು ನೀನು ಹಾಕ್ಬಾರ್ದದ, ನೀನು ಪುಟ್ಟ ಪಾಪು ಅಲ್ವಾ, ಚಿಕ್ಕ ಮಕ್ಳಿಗೆ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಒಂದು 12 ಇಯರ್ಸ್ ಒಳಗಡೆ ಇರೋ ಮಕ್ಳಿಗೆ ಯೂಸ್ ಮಾಡಬೇಡಿ. ಆಮೇಲೆ 12 ಇಯರ್ಸ್ ಅಥವಾ ನೀವು 18 ಇಯರ್ಸ್ ಪ್ಲಸ್ ಯೂಸ್ ಮಾಡ್ತೀನಿ ಅಂದರೆ ಮಾಡ್ಬೋದು. ಒಂಥರ ಬ್ಲೀಚಿಂಗ್ ಥರ ಇದು ನಮಗೆ ರಿಸಲ್ಟ್ನ ಕೊಡುತ್ತೆ ಅಂತ ನನ್ನ ಅನಿಸಿಕೆ. ಓಕೆನಾ? ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೇನಾದ್ರು ಈ ಪ್ರಾಡಕ್ಟ್ ಬೇಕಿದ್ದರೆ ನಾನು ಟ್ಯಾಗ್ ಮಾಡಿರ್ತೀನಿ. ಈ ಸೈಡಲ್ಲಿ ಪ್ರಾಡಕ್ಟ್ ಒಂದು ಬ್ಯಾಗ್ ಥರ ಕಾಣಿಸ್ತಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಈ ಪ್ರಾಡಕ್ಟ್ ಸಿಗುತ್ತೆ, ರಿಸಲ್ಟು ಬರುತ್ತೆ. ನಿಮಗೆ ಒಂದು 2-3 ಟೈಮ್ಸ್ ಯೂಸ್ ಮಾಡಿದರೆ ರಿಸಲ್ಟ್ ಬರುತ್ತೆ ಅಂತ ನನ್ನ ಅನಿಸಿಕೆ. ಬಟ್ ಓಕೆ, ಯೂಸ್ ಮಾಡ್ಬೋದು. ಬಟ್ ಸ್ಕಿನ್ ಹೇರ್ ಇರೋರು ಸ್ವಲ್ಪ ನೋಡಿ ಯೂಸ್ ಮಾಡಿ, ಸ್ವಲ್ಪ ಬ್ಲೀಚ್ ಮಾಡಿರೋ ಥರ ಕಾಣುತ್ತೆ. ಇದು ನನ್ನ ಈ ಪ್ರಾಡಕ್ಟ್ನ ಫ್ರೆಂಡ್ಸ್ ನೋಡಿದ್ರಲ್ವ, ನಾನು ನಿಮಗೆ ಈ ಪ್ರಾಡಕ್ಟ್ನ ಆನೆಸ್ಟಾಗಿ ರಿವ್ಯೂನ ಕೊಟ್ಟಿದ್ದೀನಿ. ಓಕೆನಾ? ನೋಡಿ ಈ ಪ್ರಾಡಕ್ಟ್ ಯಾವ ಥರ ವರ್ಕ್ ಮಾಡುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ನ ಮಾಡಿದ್ದೀನಿ. ನಾನು ಈ ಪ್ರಾಡಕ್ಟ್ಸ್ಗೆ 7 to 8 ಪಾಯಿಂಟ್ಸ್ನ ಕೊಡ್ತೀನಿ. ನಿಜವಾಗ್ಲೂ ಕಲರ್ ಚೇಂಜ್ ಆಗಿದೆ, ಆನೆಸ್ಟಾಗಿ ಹೇಳ್ತಾ ಇದ್ದೀನಿ. ಅಮ್ಮ ಇದಾ ಬೇಡ, ವಾಶ್ ಮಾಡಿಬಿಟ್ಟು ಕೊಡ್ತೀನಿ. ಮಕ್ಕಳಿಗೆ ನಿಮ್ಮ ಮನೇಲಿ ಚಿಕ್ಕ ಈ ಥರ ನಮ್ಮ ನಿತ್ತಿನ ಥರ ಚಿಕ್ಕ ಮಕ್ಕಳಿದ್ರೆ ಅವ್ರ ಜೊತೆಯಿಂದ ಸ್ವಲ್ಪ ದೂರ ಇಟ್ಟು ಪ್ರಾಡಕ್ಟ್ನ ಯೂಸ್ ಮಾಡಿ ಅಂತ ಹೇಳ್ತಾ ನಿಮಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನಿಮಗೆ ಯೂಸ್ ಮಾಡಬೇಕು ಅನಿಸಿದರೆ ನೀವು ತಗೋಬೋದು. ನಾನೇನು ಹೇಳ್ತೀನಿ ಅಂದರೆ, ಫಸ್ಟ್ ಸ್ಕಿನ್ಗೆ ಅಪ್ಲೈ ಮಾಡಬೇಡಿ, ನಿಮ್ಮ ಫೇಸ್ ಸ್ಕಿನ್ಗೆ ಅಪ್ಲೈ ಮಾಡಬೇಡಿ, ನಿಮ್ಮ ಕೈಗೆ ಅಪ್ಲೈ ಮಾಡಿ ನೋಡಿ. ನೋಡ್ತಾ ಇರ್ಬೋದು ನೀವು ಡಿಫ್ರೆಂಟ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನಿಜವಾಗ್ಲೂ ಕಲರ್ ಚೇಂಜ್ ಆಗಿದೆ, ಸ್ಮೆಲ್ ಏನಿಲ್ಲ, ಯಾವುದೇ ರೀತಿ ಯಾವುದಂತ ನಿಮಗೆ ಬ್ಯಾಡ್ ಸ್ಮೆಲ್ ಇದರಿಂದ ಬರೋದಿಲ್ಲ. ಓಕೆನಾ? ಇದು ನನ್ನ ಆನೆಸ್ಟ್ ರಿವ್ಯೂ ಆಗಿತ್ತು ಈ ಪ್ರಾಡಕ್ಟ್ ಬಗ್ಗೆ. ನಿಮಗೆ ಜಾಸ್ತಿ ಪಿಗ್ಮೆಂಟೇಷನ್ ಇದೆ ಅಂದರೆ ಒಂದ್ಸಲ ಯೂಸ್ ಮಾಡಿ ನೋಡಿ, ಏನೇನಕ್ಕೂ ಯೂಸ್ ಮಾಡಿರ್ತೀರಂತೆ. ಈ ಪ್ರಾಡಕ್ಟ್ ಬಂದು 1399 ರೂಪಾಯಿ ಇದೆ. ನನಗೆ ಇಷ್ಟು ದೊಡ್ಡ ಅಮೌಂಟು ವರ್ತಿಲ್ಲ ಅಂತ ಅನ್ನಿಸ್ತು ಈ ಪ್ರಾಡಕ್ಟ್ಗೆ. ಬ್ಲೀಚ್ ಮಾಡೋ ಥರ ಕಾಣಿಸುತ್ತೆ. ನೀವು ಒಂದ್ಸಲ ನಿಮ್ಮ ಡಾಕ್ಟರ್ನ ರೆಕಮೆಂಡ್ ತಿಳ್ಕೊಂಡು ತಗೊಳ್ಳೋದು ತುಂಬಾ ಒಳ್ಳೆಯದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವಿಡಿಯೋನ ಏನು ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಮತ್ತೆ ನಾಳೆ ಹೊಸ ವಿಡಿಯೋ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.